ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಕ್ವಾಟ್ಲೆ ಮುತ್ತಣ್ಣನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ದಯವಿಟ್ಟು ಎಲ್ಲ ಕಿವಿಗೊಟ್ಟು ಕೇಳಿ, ಶಾಂತ ರೀತಿಯಿಂದ ಕೂತು ನಿಮ್ಮ ಮನೆ ಮಕ್ಕಳು, ಮಂದಿ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣಕ್ಕ ಎಲ್ಲರೂ ಕೇಳಬೇಕಾಗಿ ವಿನಂತಿ. ಇವತ್ತಿನ ವಿಷಯ ಇಷ್ಟೇ ಏನೆಂದರೆ, ಜ್ಞಾನವಿಡಿ ಅಷ್ಟೇ ನಿಮಗೆ ಕೇಳೋದು. ವಿಷಯ ಇಷ್ಟೇ. ಭೋಪಾಲ್ನಲ್ಲಿ 3 ಜನ ಸಹೋದರಿಯರು ಒಂದೇ ಸರಿ ಮನೆಯಿಂದ ಮೇಲೆಯಿಂದ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಕೊರಿಯನ್ ಗೇಮ್ ಅಂತ ಯಾವುದೋ ಕೊರಿಯನ್ ಗೇಮ್ ಅಂತ ಆಡಿ ಹೆಚ್ಚು ಸಾಲ ಮಾಡಿ ಮೊಬೈಲಲ್ಲಿ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ಯಾವುದೇ ಗೇಮ್, ಕೊರಿಯನ್ ಗೇಮ್ ಆಗಲಿ, ಮತ್ತೊಂದಾಗಲಿ, ಪಬ್ಜಿ ಆಗಲಿ, ಯಾವುದೋ ಒಂದು ಸಾಮಾನ್ಯವಾದ ಗೇಮ್ ಆಗಲಿ, ಮಕ್ಕಳ ಕೈಲಿ ನೀವು ಕೊಡಬೇಕಾದ್ರೆ ಮೊಬೈಲು ತುಂಬ ಜ್ಞಾನ ಬಿಟ್ಟು ನೋಡಬೇಕು ನೀವು. ಸ್ನೇಹಿತರೆ, ಕಥೆ ಹೇಳ್ತೀನಿ ಮುಂದೆ ಕೇಳಿ. ಅದನ್ನು ಹೇಳೋ ಮುಂಚೆ ಇದನ್ನೆಲ್ಲ ಹೇಳಿಬಿಡ್ತೀನಿ ನಿಮಗೆ ಸ್ವಲ್ಪ. ಯಾವುದೇ ಗೇಮ್, ಏನೇ ಒಂದು ಪಬ್ಜಿ, ಇನ್ನೊಂದು ಮತ್ತೊಂದು, ಫ್ರೀ ಫೈರು, ಅದು ಇದು ಯಾವುದೇ ಆಗಲಿ, ಮಕ್ಕಳ ಕೈಲಿ ದಯವಿಟ್ಟು ಕೊಡಬೇಡಿ. ಮೊಬೈಲೇ ಕೊಡಬಾರ್ದು. ಯಾಕೆ ಗೊತ್ತಾ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 3 ಜನ ಹೆಣ್ಮಕ್ಳು ಇರ್ತಾರೆ. ತಂದೆ ತಾಯಿ, ಚಿಕ್ಕ ಸಂಸಾರ, ಕೊರಿಯನ್ ಗೇಮು ಅಂತ ಆಡಿ ಹೆಣ್ಮಕ್ಳು ಸಾಲ ಮಾಡಿರ್ತಾರೆ. ಹೇಳೋಕ್ಕೆ ಅವರಿಗೆ ಭಯ ಇರುತ್ತೆ. ಸ್ನೇಹಿತರೆ, ಯಾವುದೇ ಹೆಣ್ಣು ಗಂಡು ಯಾವುದೇ ಆಗಲಿ ಸಾಲಕ್ಕೆ ಎದುರು ಒಳಗೆ ಕೂತು ಬಂದಿರೋನು ನಾನು, ಅನುಭವಿಸಿ ಸಾಯ ಗಂಟ ಹೋಗಿ ಬಂದಿರೋನು ನಾನು. ಆ ಗುರುರಾಯರ ದಯೆ ನಾನು ಕಾಪಾಡಿ ಇವತ್ತು ಜೀವಂತ ಇಟ್ಟಿದ್ದಾರೆ. ಆ ತಂದೆ ತಾಯಿ ಮಲಗಿರ್ಬೇಕಾರೆ ನಿಧಾನ ಎದ್ದು ಮನೆ ಮೇಲಿಂದ ಹೋಗಿ ಮಧ್ಯದ ರಾತ್ರಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿ. ಯಾವುದೋ ದೇಶದವರು, ಯಾವುದೋ ಇದ್ರವರು, ಆ ಗೇಮು ಈ ಗೇಮು, ನಮ್ಮ ದೇಶದವರು ಸೇರಿ ಬೆಟ್ಟಿಂಗು, ಅದು ಇದು ಎಲ್ಲ ಒಟ್ಟಿಗೆ ಸೇರುತ್ತೆ. ಆಡಿ ಆ ಹೆಣ್ಮಕ್ಳು ಪ್ರಾಣ ಕಳ್ಕೊಂಡ್ರು. ಯಾರಿಗಂತೇಳಿ ಅಪ್ಪ ಅಮ್ಮನ ಕನಸು ಕಟ್ಟಿರ್ತಾರೆ, ಸುಂದರ ಸಂಸಾರ, ನನ್ನ 3 ಹೆಣ್ಮಕ್ಳು ನಮ್ಮ ಜೀವನ ಸಾಗಿಸ್ಬೋದು, ನಮ್ಮ ಹೆಣ್ಮಕ್ಳಿಂದ ನಾವು ಇಂಥ ಕೆಲಸಕ್ಕೆ ಸೇರಿಸ್ಬೇಕು, ಇಂಥದ್ದು ಒಳ್ಳೆಯದಾಗುತ್ತೆ, ನಮ್ಮನ್ನು ಸಾಕ್ತಾರೆ, ಸಲುತ್ತಾರೆ, ಮೊಮ್ಮಕ್ಕಳು ಬರ್ತಾರೆ ಅನ್ನೋ ಕನಸು ಕಟ್ಟಿರ್ತಾರೆ. ಆ ಅಪ್ಪ ಅಮ್ಮನ ಕನಸು ಚೂರಾಗೋಯ್ತು. ಸ್ನೇಹಿತರೆ ನೋಡಿ ಎಂಥ ವಿಪರ್ಯಾಸ. ಯಾರೋ ಮಾಡಿರೋ ಗೇಮು, ನಿಮ್ಮ ಮಕ್ಕಳು ನೀವು ಕಷ್ಟಪಟ್ಟು ದುಡ್ಡು ಹಾಕಿರೋಂಥ ಮೊಬೈಲು ಇವರು ಗೇಮ್ ಆಡಿ ಹೇಳೋಕ್ಕೂ ಆಗ್ದಲೇ ಆ 3 ಜನ ಹೆಣ್ಮಕ್ಳು ಕಾಣತ್ತಿದ್ರು. ಕೈ ಮುಗಿದು ಕೇಳ್ತೀನಿ, ಯಾವುದೇ ಗೇಮ್ಗಳು ಆಡೋಕ್ಕೆ ಕೊಡಬೇಡಿ. ಮಕ್ಕಳ ಕೈಲಿ ಮೊಬೈಲ್ ಆದಷ್ಟು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಸುಂದರವಾದ ಕನಸು ಮರೆಯಾಗುತ್ತೆ. ಮಕ್ಕಳು ಭವಿಷ್ಯ ಹಾಳಾಗುತ್ತೆ. ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ದೇಶದಲ್ಲಿ ಗೇಮ್ಗಳು ನಡೀತಾ ಇದ್ದಾವೆ. ಕೇಳೋದು ಕೈ ಮುಗಿದು ನಿಮ್ಮಿಷ್ಟ. ಯಾವುದೇ ಗೇಮು ಬೆಟ್ಟಿಂಗು ಯಾರು ಆಡಬೇಡಿ. ಮಕ್ಕಳು ಕೈಲಂತೂ ಆಡೋಕ್ಕೆ ಬಿಡಬೇಡಿ. ಅವು ಹೇಳೋಕ್ಕಾಗ್ದಲೆ, ಯೋಚನೆ ಮಾಡೋಕ್ಕಾಗ್ದಲೆ ಅವರು ಪ್ರಾಣ ಕಳ್ಕೊತಾರೆ. ನನಗೆ ತಿಳಿದಷ್ಟು ಹೇಳಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಶೇರು, ಕಮೆಂಟು, ಲೈಕ್ಸು ನಿಮ್ಮ ಪಕ್ಕದ ಮನೆಯವರಿಗೂ ಹೇಳಿ. ಸಬ್ಸ್ಕ್ರೈಬು ಮಾಡಿ. ಇದನ್ನು ಜ್ಞಾನ ಇಟ್ಟು ಕೇಳಿ. ಪ್ರಾಣ ಕಳ್ಕೊಬಿಡ್ತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಬೆಟ್ಟಿಂಗ್ ಆಗಲಿ, ಗೇಮ್ ಆಗಲಿ, ಯಾವುದೂ ಮಕ್ಕಳು ಕೈಲಿ ಕೊಡಬೇಡಿ. ಸ್ನೇಹಿತರೆ, ದಯವಿಟ್ಟು ಕೊಡಬೇಡಿ. ಕಾಪಾಡಬೇಕು. ನಿಮ್ಮ ಮಕ್ಕಳ ಪ್ರಾಣ ನಿಮ್ಮ ಕೈಲಿರುತ್ತೆ ಅಂತ ಕೇಳ್ತಾ ಈ ಚಿಕ್ಕ ನಿಮ್ಮ ಮುತ್ತಣ್ಣನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಳಮ್ಮ. ಸರ್ವಜನೋ ಸುಖಿನೋ ಭವತ್ತು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೊಮ್ಮೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಂತೆಂಥರಿಗೋ ಮಾಡ್ತೀರಾ. ಇಂಥ ಉತ್ತಮವಾದ ಮಾತಾಡಿ ಮೆಸೇಜ್ ಕೂಡ ಅಂಥರಿಗೆ ಮಾಡಲ್ಲ. ಕಾಪಾಡಿ. ನಿಮ್ಮಿಂದಲೇ ಈ ಜೀವ, ನಿಮಗಾಗಿ ಈ ಜೀವ.